ದೆಹಲಿಗೆ ತೆರಳೋದಕ್ಕೆ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಇನ್ನೆಷ್ಟು ತಲೆದಂಡ ಆಗತ್ತೆ ಅನ್ನೋದು ಒಂದು ಕುತೂಹಲ. IPS ಬಳಿಕ ಈಗ IAS ಅಧಿಕಾರಿಗಳ ಸರದಿನ ಇಬ್ಬರು IAS ವಿರುದ್ಧ ಕ್ರಮಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಕಡ್ಡಾಯ ರಜೆ ಮೇಲೆ ಕಳಿಸಿ ಅಥವಾ ಅವರನ್ನು ವಜಾ ಮಾಡಿ ಅನ್ನೋ ಆಗ್ರಹವನ್ನ ಜನ ಮಾಡ್ತಾ ಇದ್ದಾರೆ. ಸಭೆಗೆ ಈ ಮೀಟಿಂಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಕಾನೂನು ಸಚಿವ HK ಪಾಟೀಲು, CS ರಜನೀಶ್ ಚಾಲಿಸ್ ಎಲ್ಲ ಭಾಗಿಯಾಗ್ತಾರಂತೆ. ಸೊ ನೋಡೋಣ ಅಲ್ಲಿ ಏನು ಮಾತುಕತೆ ಆಗತ್ತೆ ಅಂತ. ಕೇವಲ ಮಾತುಕತೆಗೆ ಅದು ಸೀಮಿತ ಆಗತ್ತಾ ಅಥವಾ ಇನ್ನಷ್ಟು ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗ್ತಾರಾ? ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ನೆನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಬೇಕಾದ್ರೆ ನಾವು ಗಮನಿಸ್ತಾ ಇದ್ವಿ, ಸತ್ಯವತಿ ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರದ್ದೇನೋ ತಪ್ಪೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತಾ ಇದ್ರು. ಈಗ ಇವ್ರನ್ನೆಲ್ಲ ಮೀಟಿಂಗ್ ಕರೆದಿದ್ದಾರೆ, ಇನ್ನೊಂದು ಕಡೆಗೆ IAS ಅಧಿಕಾರಿಗಳನ್ನ ಕಡ್ಡಾಯ ರಜೆ ಮೇಲೆ ಕಳಿಸ್ತಾರೆ ಅನ್ನೋ ವಿಚಾರಗಳೆಲ್ಲ ಚರ್ಚೆನಲ್ಲಿ ಇದೆಯಲ್ಲ. ಒಂದು ವೇಳೆ ರಜೆ ಮೇಲೆ ಕಳಿಸಿದ್ರು ಕೂಡ ಸರ್ಕಾರ ತನ್ನ ತಪ್ಪನ್ನ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ನಿನ್ನೆ ಸಮರ್ಥಿಸ್ಕೊಂಡವರು ಇವತ್ತು ನಿಲುವನ್ನ ಬದಲಾಯಿಸಿದ್ದಾರೆ ಅಂದ್ರೆ ಏನರ್ಥ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರಾ ಮುಖ್ಯಮಂತ್ರಿಗಳು? ಏನ್ ಚರ್ಚೆ ಆಗ್ಬೋದು ಇವತ್ತು ಅಂತ? ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳ ಈ ಒಂದು ಬಹಿರಂಗ ಸಮರ್ಥನೆ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಅಂದ್ರೆ IAS ಅಧಿಕಾರಿಯನ್ನ ಎಲ್ಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರನ್ನ ಸಮರ್ಥನೆ ಮಾಡಿಕೊಂಡು ಬಹಿರಂಗವಾಗಿ ಹೇಳಿಕೆ ಕೊಡೋದು ತಪ್ಪು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಇದು ಎಲ್ಲ ಒಂದ್ ಕಡೆ IPS ವರ್ಸಸ್ IAS ನಡುವಿನ ಕೋಲ್ಡ್ ವಾರ್ಗೆ ಒಂದು ವೇದಿಕೆ ಆಗ್ಬಿಡ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಕಾನೂನಿನ ಸಮರ ಹೇಗಿರಬೇಕು ಮತ್ತೆ ಕೋರ್ಟ್ ಮುಂದೆ ಸರ್ಕಾರದ ನಿಲುವನ್ನು ಯಾವ ರೀತಿ ಹೇಳಬೇಕು ಅನ್ನೋದು ಒಂದು ಭಾಗ. ಇನ್ನೊಂದು ಭಾಗ ಈ ಒಂದು IAS ಅಧಿಕಾರಿಗಳ ಪಾತ್ರದ ವಿಚಾರವಾಗಿ ಅವರ ಒಂದು ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಕಾನೂನಿನಲ್ಲಿ ಏನಾದ್ರು ತೊಡಕಿದೆ. ಯಾಕೆಂದ್ರೆ ಅವ್ರದ್ದು ಈ ಸತ್ಯವತಿ ಅವ್ರದ್ದು ಈ ತಿಂಗಳು ಅಂತ್ಯಕ್ಕೆ ಎಲ್ಲ ಒಂದ್ ಕಡೆ ಅವ್ರದ್ದು ಸರ್ವಿಸೇ ಮುಗಿಯುತ್ತೆ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ರಜೆ ಮೇಲೆ ಕಳಿಸುವಂತಹ ಸಂದರ್ಭದಲ್ಲಿ ಅವಕಾಶಗಳು ಇರುತ್ತಾ ಅಥವಾ ಏನು, ಇದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ IAS ಅಧಿಕಾರಿಗಳ ಮೇಲೆ ಕ್ರಮ ಯಾವ ರೀತಿ ಆಗ್ಬೇಕು ಅನ್ನೋದು ಒಂದು ಭಾಗ, ಕಾನೂನು ಹೋರಾಟದ ಇನ್ನೊಂದು ಭಾಗ, ಜೊತೆಗೆ ಹೈಕಮಾಂಡ್ಗೆ ವಿವರಣೆ ನೀಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಮಹತ್ವದ ಚರ್ಚೆಯನ್ನ ಕಾನೂನು ಸಚಿವರು ಗೃಹ ಸಚಿವರ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಮುಖ್ಯ ಕಾರ್ಯದರ್ಶಿಗೂ ಕೂಡ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಕಾದ್ ನೋಡ್ಬೇಕು ಮಮತಾ. ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.